ಯಾವ ಪೊಲೀಸ್ ಅಧಿಕಾರಿಗಳು ಯಾವ ಪ್ರಭಾವಿ ವ್ಯಕ್ತಿಯ ಸೂಚನೆಯಂತೆ ನಮ್ಮ ನಾಯಕ ಗೌರವಾನ್ವಿತ ನಾಯಕ ಸಿ.ಟಿ. ರವಿ ಅವರನ್ನ ಯಾವುದೋ ಕೆಟ್ಟ ಕ್ರಿಮಿನಲ್ಗಿಂತನೂ ಕೆಟ್ಟನಾಗ ಅವನು ನಡೆಸ್ಕೊಂಡ್ರಲ್ಲ, ಈಗ ಯಾವ ಪೊಲೀಸ್ ಅಧಿಕಾರಿ ಈ ಒಂದು ಕೃತ್ಯ ನಡೆಸಿದ್ದಾನೆ? ಆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಂತ ಪ್ರಭಾವಿ ರಾಜಕಾರಣಿ ಯಾರು? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ತನಿಖೆ ನಡೆಸಬೇಕು. ಅಷ್ಟು ಕಡೆ ಸುತ್ತಿಸ್ತಾರಲ್ಲ, 5 ಜಿಲ್ಲೆಗಳಲ್ಲಿ ಸುತ್ತಿಸ್ತಾರಲ್ಲ, ರಾತ್ರಿ ಎಲ್ಲ ಎಲ್ಲೆಲ್ಲೋ ಕರ್ಕೊಂಡೋಗಿ ನಿಲ್ಲಿಸಿ ಮಾಡಿ ಯಾವುದೋ ಸ್ಟೇಷನಲ್ಲಿ ಕೂರಿಸಿ ಗಾಯ ಆದಮೇಲೆ 3-4 ಗಂಟೆ ನಂತರ ಅವರು ಬ್ಯಾಂಡೇಜ್ ಹಾಕಿದ್ದಾರೆ. ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯ, ಸಭಾಪತಿ ಪೀಠದ ವೈಫಲ್ಯ ಅಂತ ನಾನು ನಿಜಕ್ಕೂ ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಆ ಪೀಠಕ್ಕೆ ನಾನು ಈಗಲೂ ಗೌರವ ಕೊಡ್ತೇನೆ. ಯಾರು ಇದಕ್ಕೆಲ್ಲ ಕಾರಣ? ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವ ಇವತ್ತು ಪ್ರಶ್ನಾರ್ಥಕವಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನ್ನೂ ಹೇಳ್ತಾ ಇದ್ದಾರೆ ಸಿ.ಟಿ. ರವಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ. ಸಿ.ಟಿ. ರವಿ ಇಲ್ಲ ಅಂತಾರೆ. ಸಭಾಪತಿಗಳು ಪ್ರಾರಂಭದಲ್ಲಿ ಆಡಿಯೋ ವಿಡಿಯೋ ಇಲ್ಲ ಅಂದರೂ ಇವತ್ತು ಮುಂದಿನ ತನಿಖೆ ಕಳಿಸಿ ನಡೀತಾ ಇದೆ. ಅದು ಹೊರಗಡೆ ಬರಲಿ. ಇವರೇನಂದರು ಅವರೇನಂದರು ಅದ್ರ ಬಗ್ಗೆ ಅದಕ್ಕೆ ಶಿಕ್ಷೆ ಏನು? ವಿಧಾನ ಮಂಡಲದಲ್ಲಿ ನಡೆದಂಥ ಅಶ್ಲೀಲ ಪದಕ್ಕೆ ಅಥವಾ ಸಿ.ಟಿ. ರವಿಗೆ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಕ್ಕೆ ಅದಕ್ಕೇನು ಉತ್ತರ? ಅದು ಹೊರಗಡೆ ನ್ಯಾಯಾಂಗ ತನಿಖೆಯೋ ಯಾವ ತನಿಖೆಯ ಮುಖಾಂತರ ಹೊರಗೆ ಬರುತ್ತೋ ಅದು ಹೊರಗೆ ಬರಲಿ. ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕೊಡಲಿ ಪೆಟ್ಟು, ಸಂವಿಧಾನಕ್ಕೆ ಕೊಡಲಿ ಪೆಟ್ಟು, ವಿಧಾನಮಂಡಲದ ನೀತಿ ನಿಯಮಕ್ಕೇ ಕೊಡಲಿ ಪಟ್ಟಾಗಿರೋಂಥ ಈ ಸಂದರ್ಭದಲ್ಲಿ ಇಡೀ ರಾಜ್ಯ ಈ ದಿಕ್ಕಲ್ಲಿ ಚಿಂತನೆ ಮಾಡಬೇಕು. ಇದು ನನ್ನ ಕಳಕಳಿ. ಸರ್, ನಿಮ್ಮ ಪ್ರಕಾರ ನಾಯಕ ಮತ್ತು ಸಹೋದರ ಇಬ್ಬರು ವ್ಯಕ್ತಿಗಳಿದ್ದಾರೆ. ನೀವು ನಾಯಕನ ಪರವಾಗಿ ಅಷ್ಟನ್ನು ಮಾತಾಡ್ತೀವಿ, ನಿಮ್ಮ ಸಹೋದರಿಗೆ ಅವಾಚ್ಯ ಪದವನ್ನು ಬಳಸಿದಾಗ ನಾನು ಒಂದು ನಿಮಿಷ, ನಾಯಕನ ಪದವಾಗಿ ನಾನೆಲ್ಲ ಬಳಸಿದ್ದು ಪರವಾಗಿ ಕಾಂಗ್ರೆಸ್ ನಾಯಕ ಜಯಚಂದ್ರ ಅವಶ್ಯಕತೆ ಇರಲಿಲ್ಲ. ಕೋರ್ಟು ಛೀಮಾರಿ ಹಾಕಿದೆ. ಇದಕ್ಕಿಂತ ಹೇಳ್ಬೇಕಾ ನಾನು ಇನ್ನೇನೇನೋ ಅವ್ರ ಪರ ಮಾತಾಡಬೇಕು ಅಂತ ಇನ್ನೂ ತುಂಬ ಇದೆ. ನಾನು ಈಗ ಮಾತಾಡಕ್ಕೆ ಹೊರಟಿಲ್ಲ. ಅದನ್ನು ನನಗೆ ನೋವಾಗಿರೋದು, ನನ್ನ ಕಳಕಳಿ ಇರೋದು ಸಭಾಪತಿ ಪೀಠದ ಬಗ್ಗೆ. ಯಾವುದು ಇದೆ? ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ರಾತ್ರಿಲ್ಲ ಕರ್ಕೊಂಡೋಗಿ ಗುಂಡಾಡ ಯಾರೋ ಕ್ರಿಮಿನಲ್ಸ್ ಕರ್ಕೊಂಡೋಗಿ ಬಂದಿರೋದು ನೋವಿದೆ. ನಾನು ನೋವಿಲ್ಲ ಅಂದಿಲ್ಲ. ಇದು ಅವಶ್ಯಕತೆ ಇರಲಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಆಗಬೇಕು. ಇದಿಷ್ಟು ಒಂದು. ಇನ್ನೊಂದು ಬಹಳ ಶಿವಮೊಗ್ಗ ನಗರದಲ್ಲಾಗಿರೋದ ಘಟನೆ.